ಬ್ಯಾಕ್ ಟು ಕಾವ್ಯ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಹಲೋ ನಮಸ್ಕಾರ, ವೆಲ್ಕಮ್ ಟು ದ ಕಾವ್ಯ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಬಂದು ಇವತ್ತು ಒಂದು ಕಾರ್ ಪರ್ಚೇಸ್ ಮಾಡೋದಿತ್ತು ನಮ್ಮ ಫಾದರು. ಸೊ ದಟ್ ಹಾಗೆ ಅವ್ರಿಗೆ ವಿಶ್ ಮಾಡಿಬಿಟ್ಟು ಬರೋಣ ಅಂತ ಹೇಳಿ ನಾನು ನನ್ನ ಮಗ ಹೋಗಿದ್ವಿ. ಎಷ್ಟು ಜೋರಾಗಿ ಮಳೆ ಬರ್ತಾಯಿತ್ತು ಅಂದರೆ ನಿಜವಾಗ್ಲೂ ಸಖತ್ ಜೋರಾಗಿ ಮಳೆ ಬರ್ತಾಯಿತ್ತು. ನಿಜವಾಗ್ಲೂ ಏನಾದರೂ ಒಂದು ಶುಭ ಕಾರ್ಯ ಆಗಬೇಕಾದ್ರೆ, ಏನಾದರೂ ಪರ್ಚೇಸ್ ಮಾಡಬೇಕಾದ್ರೆ ಈ ಥರ ಮಳೆ ಬಂದರೆ ನಿಜವಾಗ್ಲೂ ಅದು ಒಂದು ಒಳ್ಳೆ ಸೂಚನೆ ಅಂತಲೇ ಹೇಳ್ಬೋದು. ಹಾಗೆ ಗಣಪತಿ ಪೂಜೆ ಕೂಡ ಆಗ್ತಾಯಿತ್ತು, ತುಂಬಾ ಖುಷಿ ಆಯಿತು. ಇದೊಂದು ಒಳ್ಳೆ ಸೂಚನೆ ಅಂತಲೇ ಹೇಳ್ಬೋದು. ಹಾಗೆ ಅವ್ರ ಅಜ್ಜಿ ಕೂಡ ಬಂದಿದ್ದರು. ಅವ್ರ ಅಜ್ಜಿ ನೋಡಿದ ತಕ್ಷಣ ಫುಲ್ ಖುಷಿ ಆಗೋದಾ. ಏನಕ್ಕೆ ಅಂತಂದರೆ ಅವ್ರ ಅಜ್ಜಿ ತಾತ ಅಂದರೆ ಫೇವ್ರೆಟ್ ಅವನಿಗೆ. ಆ್ಯಕ್ಚುಲಿ ನನಗಿಂತ ಜಾಸ್ತಿನೇ ಇಷ್ಟಪಡ್ತಾನೆ ಅವ್ರ ಅಜ್ಜಿ ತಾತನ. ಎಸ್ಪೆಷಲಿ ತಾತ ಅಂದ್ರೇ ಫೇವ್ರೆಟ್ ಅವನಿಗೆ. ಹಾಗೆ ನಮ್ಮ ಕ್ಯೂಟಿಯೆಸ್ಟ್ ಗರ್ಲ್ ಕೂಡ ಬಂದಿದ್ದರು. ಹಾಗೆ ಅವ್ರನ್ನೂ ಕೂಡ ಮಾತಾಡಿಸಿ ಹಾಗೆ ಕಾರ್ಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ವಿ. ಇನ್ನು ಡೆಲಿವರಿ ಲೇಟ್ ಆಗುತ್ತೆ, ಅದು ಸಣ್ಣ ಪುಟ್ಟ ಐಟಮ್ಸ್ ಎಲ್ಲ ಇರುತ್ತಲ್ಲ. ಸೊ ಅದನ್ನೆಲ್ಲ ನೀಟಾಗೆ ಕ್ಲಿಯರ್ ಮಾಡಿ ಆ ನಂತರ ಅವರು ಡೆಲಿವರಿ ಮಾಡಿಕೊಡ್ತಾರೆ. ಹಾಗೆ ನಮ್ಮ ಫಾದರ್ ಕೂಡ ವೆಯ್ಟ್ ಮಾಡ್ತಾಯಿದ್ರು. ಎನಿವೇ ಎಸ್ ಗಾಯ್ಸ್, ಇವತ್ತಿನ ನನ್ನ ಬ್ಲಾಗಲ್ಲಿ ಯಾವ ಕಾರ್ನ ಪರ್ಚೇಸ್ ಮಾಡಿದ್ವಿ, ಹಾಗೆ ಯಾವ ಕಾರು ಯಾವ ಮಾಡೆಲ್ ಅನ್ನೋದ್ರ ಬಗ್ಗೆ ನಾನು ಎಲ್ಲನೂ ಕೂಡ ಎಕ್ಸ್ಪ್ಲೋರ್ ಮಾಡ್ತೀನಿ. ಹಾಗೆ ದಯವಿಟ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಡ್ತೀನಿ ಗಾಯ್ಸ್. ಹಾಗೆ ನಾನು ಪಾಪುನು ಕೂಡ ನಮ್ಮ ಫಾದರ್ಗೆ ವಿಶ್ ಮಾಡಿದ್ವಿ. ಕಾರ್ ತೊಗೋತಾ ಇದ್ದಾರಲ್ವ, ಸೊ ದಟ್ ಅದಕ್ಕೆ ಕಾರ್ ಡೆಲಿವರಿ ಕೊಡೋದಿನ್ನ ಲೇಟ್ ಆಗಿತ್ತು. ಅದಕ್ಕೋಸ್ಕರ ಅವರು ತಿಂಡಿ ಕೊಟ್ಟಿದ್ರು ಅವ್ನು ಕುತ್ಕೊಂಡು ತಿನ್ನೋಕ್ಕೆ. ಹಾಗಾಗಿ ಅವನು ಕೂಡ ಕುತ್ಕೊಂಡು ತಿಂತಾ ಇದ್ದ. ನಾವು ವೆಯ್ಟ್ ಮಾಡ್ತಾಯಿದ್ವಿ ಕಾರ್ ಯಾವಾಗ ಬರುತ್ತೋ ಅಂತ ಹೇಳಿ. ಹಾಗೆ ಫೈನಲಿ ಕಾರಿನ ಇವತ್ತು ಹೊಸ ಕಾರ್ನ ಪರ್ಚೇಸ್ ಮಾಡ್ತಾ ಇದ್ದೀವಿ ಅಲ್ವಾ. ಸೊ ಎಲ್ಲರಿಗೂ ಕೂಡ ತುಂಬಾ ಎಕ್ಸೈಟ್ಮೆಂಟ್ ಇರುತ್ತೆ, ಹಾಗೆ ತುಂಬಾ ಖುಷಿ ಇರುತ್ತೆ. ನಿಜವಾಗ್ಲೂ ಹೇಳಬೇಕಂತ ಅಂದರೆ ಮನೆಗೆ ಏನಾದರೂ ಒಂದು ವಸ್ತುನ ತೊಗೊತೀವಿ, ಪರ್ಚೇಸ್ ಮಾಡ್ತೀವಿ ಅಂದರೆ ಎಲ್ಲರಿಗೂ ಕೂಡ ತುಂಬಾ ಖುಷಿ ಇರುತ್ತೆ. ಅದರಲ್ಲೂ ಹೊಸದಾಗಿ ನಮ್ಮ ಮನೆಗೆ ಫ್ಯಾಮಿಲಿ ಮೆಂಬರ್ಸಲ್ಲಿ ಅದು ಕೂಡ ಒಂದಾಗ ಎಲ್ಲರಿಗೂ ಕೂಡ ಖುಷಿ ಆಗೋದು ದಟ್ಸ್ ಕಾಮನ್. ಹಾಗೆ ಎಲ್ಲರೂ ಕೂಡ ಖುಷಿಯಿಂದ ಇದ್ವಿ. ಹಾಗೆ ತುಂಬಾ ಖುಷಿಯಿಂದ ವೆಯ್ಟ್ ಮಾಡ್ತಾ ಇದ್ವಿ ಕಾರ್ ಡೆಲಿವರಿ ಯಾವಾಗ ಕೊಡ್ತಾರೋ, ಯಾವಾಗ ಬರುತ್ತೋ, ಯಾವಾಗ ನಾವು ಕಾರ್ನ ನೋಡ್ತೀವೋ ಅಂತ ಹೇಳಿ. ಫೈನಲಿ ಬಂತು ಆ ಟೈಮು. ಎಸ್, ಹಾಗೆ ಅಪ್ಪ ಅಮ್ಮ ಕೂಡ ರಿವೀಲ್ ಮಾಡಿದ್ರು. ಎಸ್, ಗ್ರ್ಯಾಂಡ್ ವಿಟಾರಾ ತುಂಬ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು. ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿದೆ. ಹಾಗೆ ಇದರ ಫ್ಯೂಚರ್ ಬಂದು ಟಾಪ್ ಮಾಡಲು, ತುಂಬ ನ್ಯೂ ಮಾಡೆಲ್ ಅಂತಲೇ ಹೇಳ್ಬೋದು. ಎಸ್ ಗಾಯ್ಸ್, ಯಾರೆಲ್ಲ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು. ಇವತ್ತಿನ ಕಾರಿನ ಬ್ಲಾಗ್ ಇದಾಗಿದೆ. ಎಸ್, ಹಾಗೆ ನಮ್ಮ ತಂದೆಗೂ ಕೂಡ ವಿಶ್ ಮಾಡಿ. ಎಸ್, ಹಾಗೆ ನನ್ನ ಮಗನೂ ಕೂಡ ಫಸ್ಟ್ ಕಾರ್ ಒಳಗಡೆ ಕೂರಿಸಿ ಅವನಿಗೂ ಕೂಡ ಖುಷಿ ಆಯಿತು. ಆ್ಯಕ್ಚುಲಿ ಕಾರ್ ನೋಡಿದ ತಕ್ಷಣ ಕಾರ್ ಒಳಗಡೆ ಕೂತ್ಕೊಳ್ಬೇಕು ಅಳ್ತಾ ಇಲ್ಲ. ಸೊ ದಟ್ ಅದಕ್ಕೋಸ್ಕರ ಒಂದ್ಸರಿ ಕೂರ್ಸೋಣ ಅಂತ ಹೇಳಿ ಕೂರಿಸಿ. ಹಾಗೆ ಅವನು ಕೂಡ ವಿಶ್ ಮಾಡ್ದ. ಹಾಗೆ ನಮ್ಮ ಅಪ್ಪ
ಅಮ್ಮ ಅಂತೂ ತುಂಬಾ ಖುಷಿ ಪಟ್ಟರು. ಐ ಮೀನ್ ಅವ್ರು ನಿಜವಾಗ್ಲೂ ಪಪ್ಪ ಮಮ್ಮಿ ಫೇಸಲ್ಲಂತೂ ತುಂಬಾ ಹ್ಯಾಪಿ ಇತ್ತು. ನಿಜವಾಗ್ಲೂ ಎಷ್ಟು ಖುಷಿ ಪಡ್ತಾಯಿದ್ರು ಅಂತ ಹೇಳಿದ್ರೆ ಅದನ್ನು ನಿಜವಾಗಿ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ, ಅಷ್ಟು ಖುಷಿ ಇತ್ತು ಅವ್ರ ಮುಖದಲ್ಲಿ. ಹಾಗೆ ಎಸ್ ಗೈಸ್ ತುಂಬಾ ಖುಷಿ ಆಯಿತು. ಹಾಗೆ ಕಾರ್ ನೋಡಿದ ತಕ್ಷಣ ನಾನಂತೂ ಕಾರ್ ಮುಂದೆ ಫುಲ್ಲು ಪೋಸ್ ಎಲ್ಲ ಕೊಟ್ಟು ಫೋಟೋಸ್ ಎಲ್ಲ ತಗೊಂಡೆ. ಹಾಗೆ ನಾನು ನನ್ನ ಮಗ ಏನಿವೆ ಹಾಗೆ ಕಾರ್ ಮೇಲೆ ಕೂರಿಸಿ ನನ್ನ ಮಗುನ ಒಂದೆರಡು ಫೋಟೋಗಳನ್ನೆಲ್ಲ ತೊಗೋಬೇಕು ಅಂತ ಹೇಳಿ ಫೋಟೋಸ್ಗೆಲ್ಲ ತೊಗೊತಾ ಇದೆ. ಹಾಗೆ ತುಂಬ ಚೆನ್ನಾಗಿದೆ ಕಾರು ನಿಜವಾಗ್ಲೂ. ಟಾಪ್ ಮಾಡೆಲ್ ಬಂದು ಫುಲ್ ಬ್ಲ್ಯಾಕ್ ಇದೆ, ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿರುವಂತಹ ಕಾರ್ ಇದು. ಆ್ಯಕ್ಚುಲಿ ಫ್ಯೂಚರ್ ಎಲ್ಲ ತುಂಬ ಚೆನ್ನಾಗಿದೆ, ಒಳಗಡೆ ತುಂಬಾ ಕಂಫರ್ಟಬಲ್ ಆಗಿದೆ. ಓಡಿಸೋರ್ಗೂ ಕೂಡ ಹಾಗೆ ಲಾಂಗ್ ಡ್ರೈವ್ ಹೋಗೋರ್ಗೂ ಕೂಡ ತುಂಬಾ ಕಂಫರ್ಟಬಲ್ ಅಂತಲೇ ಹೇಳ್ಬೋದು. ಎನಿವೆ ಹಾಗೆ ನನ್ನ ಮಗನೂ ಕೂಡ ಕಾರ್ ಮೇಲೆ ಕೂತ್ಕೊಂಡು ಆರಾಮಾಗಿ ಫೀಲ್ ಮಾಡ್ತಾ ಇದ್ದ. ಹೊಸ ಕಾರಲ್ವಾ, ಏನಿದು, ಎಲ್ಲಿ ಕರ್ಕೊಂಡು ಬಂದಿದ್ದಾರೆ ಇವರು ನನ್ನನ್ನು ಅಂತ ಅವನಿಗೆ ಯೋಚನೆ. ಬಟ್ ಎಸ್ ಗಾಯ್ಸ್ ಇವತ್ತು ತುಂಬ ಚೆನ್ನಾಗಿತ್ತು ಇವತ್ತಿನ ದಿನ. ಏನಕ್ಕೆ ಅಂದರೆ ಕಾರ್ ಪರ್ಚೇಸ್ ಮಾಡಿದ್ದ ಟೈಮ್ ಆಗಿರ್ಬೋದು, ಹಾಗೆ ಪೂಜೆ ಟೈಮಿಂಗ್ಸ್ ಆಗಿರ್ಬೋದು, ಎಲ್ಲ ಕೂಡ ತುಂಬ ಚೆನ್ನಾಗಿತ್ತು. ತುಂಬ ಒಳ್ಳೆಯದಾಗುತ್ತೆ ಅಂತಲೂ ಅನಿಸ್ತಾಯಿತ್ತು. ಎನಿವೆ ಒಳ್ಳೆಯದಾಗಲಿ, ಎಲ್ಲರಿಗೂ ಕೂಡ ಒಳ್ಳೆಯದಾಗಬೇಕು, ಅದೇ ನಾನು ಕೂಡ ಬಯಸೋದು ಅಂತ ಹೇಳ್ತಾ. ಎನಿವೆ ಗಾಯ್ಸ್ ಇವತ್ತಿನ ಬ್ಲಾಗ್ ಇದಾಗಿತ್ತು. ಹಾಗೆ ಅವನು ಕಾರ್ ನೋಡಿದ ತಕ್ಷಣ ತುಂಬಾ ಖುಷಿಪಟ್ಟ. ಒಳಗಡೆ ಕೂತ್ಕೊಳ್ಬೇಕು, ಆಟ ಆಡಬೇಕು, ಕಾರಲ್ಲಿ ಹೋಗೋಣ ನಡೀರಿ ಹೋಗೋಣ ಅಂತ ಹೇಳ್ತಾ ಇದ್ದ. ಹಾಗೆ ಫೋಟೋಸ್ ಎಲ್ಲ ತಗೊಂಡ್ವಿ, ಎಲ್ಲರೂ ಕೂಡ ತುಂಬ ಖುಷಿ ಆಯಿತು. ಹಾಗೆ ನೆಕ್ಸ್ಟು ಕಾರ್ಗೆ ಪೂಜೆ ಮಾಡಿಸೋಣ ಅಂತ ಹೇಳಿ ಗಣಪತಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದ್ವಿ. ಹಾಗೆ ಹೂವು ತೊಗೋಬೇಕಾಗಿತ್ತಲ್ವ, ಸೊ ದಟ್ ಹಾಗೆ ಹೂವಿನ ಮಾರ್ಕೆಟ್ಗೆ ಬಂದ್ವಿ. ಹೂವು ನೋಡಿದ ತಕ್ಷಣ ಖುಷಿ ಆಗ್ತಾಯಿತ್ತು. ಹಾಗೆ ಮಳೆ ಬೇರೆ ಆಗಿತ್ತು. ಹೂವಿನ ಮಾರ್ಕೆಟಿಗೆ ಬಂದಿದ ತಕ್ಷಣ ಘಮ ಪರಿಮಳ ಫ್ಲವರು ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾಯಿತ್ತು ಅಂದರೆ ಅಲ್ಲೇ ನಿಂತಿದ್ದೆ ನಾನು. ನಿಜವಾಗ್ಲೂ ಮಲ್ಲಿಗೆ ಹೂವು ಅಂದರೆ ನನಗೆ ಫೇವ್ರೆಟ್ ಆ್ಯಕ್ಚುಲಿ. ಸೊ ದಟ್ ಇದರಲ್ಲಿ ಇರುವಂಥದ್ರಲ್ಲಿ ಚೆನ್ನಾಗಿರೋ ಹಾರ ಯಾವುದಾದ್ರೂ ತೊಗೋಬೇಕು ಕಾರ್ಗೆ ಅಂತ ಹೇಳಿ ಇದರಲ್ಲಿ ಬೆಟರ್ ದೆನ್ ಅಂತ ಹೇಳಿ ಇದ್ದಿದೆ ರೋಸ್ದು ಇದೊಂದು ಹಾರ ಇತ್ತು, ದೊಡ್ಡ ಹಾರ. ಅದನ್ನು ತಗೊಂಡ್ವಿ. ಕಾರ್ಗೆ ಪೂಜೆ ಮಾಡ್ಸಕ್ಕೆ ಹೋಗ್ತಾ ಇರೋದಲ್ವ, ಅದಕ್ಕೋಸ್ಕರ ಅಂತ ಹೇಳಿ ಕಾರಿಗೆ ಅಂತ ಹೇಳಿ ಒಂದು ದೊಡ್ಡ ಹಾರ ತೊಗೋಬೇಕಾಗಿತ್ತು. ಹಾಗೆ ದೊಡ್ಡ ಹಾರನೂ ಕೂಡ ಪರ್ಚೇಸ್ ಮಾಡಿ ಪೂಜೆ ಸಾಮಾನು ಎಲ್ಲ ತೊಗೊತಾ ಇದ್ವಿ. ಹಾಗೆ ಏನೇ ಹೇಳಿದ್ರು ಕೂಡ ಇಂಡಿಯನ್ ಮೆಂಟಾಲಿಟಿ ಅವ್ರು ಏನಂತಂದರೆ ಬಾರ್ಗಿನ್ ಮಾಡೋದು ಮಾತ್ರ ಬಿಡಲ್ಲ ನಾವುಗಳು. ಎಲ್ಲೇ ಹೋದರೂ ಕೂಡ ಬಾರ್ಗಿನ್ ಮಾಡ್ತೀವಿ. ಅದು ಇಂಡಿಯನ್ ಮೆಂಟಾಲಿಟಿನೇ ಹಾಗೆ, ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ. ಏನಕ್ಕೆ ಅಂತ ಅಂದರೆ ಎಲ್ಲರೂ ಕೂಡ ಜೀವನ ಮಾಡೋದಕ್ಕೇ ಇರೋದು. ಐ ಮೀನ್ ಅವರು ಒಂಥರ ಕೆಲಸ ಮಾಡ್ತಾರೆ, ನಾವೊಂಥರ ಕೆಲಸ ಮಾಡ್ತೀವಿ. ಕಮ್ಮಿ ಕೇಳೋದ್ರಲ್ಲಿ ತಪ್ಪೇನಿಲ್ಲ, ಬಟ್ ರೈಟ್ ಯಾವ ರೀತಿ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ದೇವ್ರಿಗೂ ಕೂಡ ಹೂವೆಲ್ಲ ತೊಗೊಂಡು ಪೂಜೆ ಸಾಮಾನೆಲ್ಲ ತೊಗೊಂಡು ಆನಂತರ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೊರಟ್ವಿ. ನಿಜವಾಗ್ಲೂ ಹೂವಿನ ಮಾರ್ಕೆಟ್ ಅಂತ ನೋಡಿದ ತಕ್ಷಣ ಖುಷಿ ಆಗುತ್ತೆ. ಏನಕ್ಕೆ ಅಂತ ಅಂದರೆ ಹೂವಿನ ಮಾರ್ಕೆಟಲ್ಲಿ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ, ಹೂವು ಸುಗಂಧ ಪರಿಮಳಗಳು ಅಲ್ವಾ. ಹಾಗಾಗಿ ಆನಂತರ ಹೂವು ತೊಗೊಂಡಿದ್ದಾಯಿತು. ನೆಕ್ಸ್ಟು ಪೂಜೆ ಸಾಮಾನು, ಹಣ್ಣು, ಕಾಯಿ, ಕಡ್ಡಿ, ಕರ್ಪೂರ ಎಲ್ಲ ತೊಗೋಬೇಕಲ್ವ ದೇವ್ರಿಗೆ. ಸೊ ದಟ್ ಹಾಗೆ ಇಲ್ಲೇ ಇತ್ತು ಪಕ್ಕದ ಅಂಗಡಿಲೇ. ಸೊ ಅದನ್ನು ಕೂಡ ಎಲ್ಲ ಪರ್ಚೇಸ್ ಮಾಡಿಕೊಂಡು ದೇವಸ್ಥಾನಕ್ಕೆ ಹೊರಡ್ವಿ. ಆನಂತರ ನನ್ನ ಮಗನಿಗೆ ಕಾರಲ್ಲಿ ಈ ಥರ ನಿಂತ್ಕೊಂಡು ಹೋಗೋದಕ್ಕೆ ತುಂಬ ಇಷ್ಟ, ಬಟ್ ಆದರೆ ಭಯ, ಫಸ್ಟ್ ಟೈಮ್ ಅಲ್ವಾ. ಹಾಗಾಗಿ ಅವನು ಎದ್ರುಕೊತಾ ಇದ್ದ. ಅವ್ರ ಮಾಮ ಬಾರೋ ನಿಂತ್ಕೋ ಅಂತ ನಿಲ್ಲಿಸ್ತಾಯಿದ್ರು, ಬಟ್ ಅವ್ನು ನಿಂತ್ಕೊಳ್ಳೋಕೆ ರೆಡಿ ಇರಲಿಲ್ಲ. ಸುಮ್ಮನೆ ನೋಡಿಬಿಟ್ಟು ಎದ್ರುಕೊತಾ ಇದ್ದ. ಆಮೇಲೆ ಅಭ್ಯಾಸ ಆಯಿತಾ, ಸರಿ ಹೋಗ್ತಾನೆ ಅಂತ ಹೇಳಿ ಹಾಗೆ ಸುಮ್ಮನಾದ್ವಿ. ನಿಜವಾಗ್ಲೂ ಮಳೆ ಬೇರೆ ಬರ್ತಾಯಿತ್ತು, ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಹೊಸ ಕಾರಲ್ಲಿ ಈ ಥರ. ಅದರಲ್ಲೂ ಮಳೆ ಅಂತೂ ನಮ್ಮ ಕಾರ್ ಒಳಗಡೆನೇ ಬರ್ತಾಯಿದೆ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ಮಳೆ ಬರಬೇಕಾದ್ರೆ. ಅದರಲ್ಲೂ ಇದು ಟಾಪ್ ಮಾಡೆಲ್ ಅಲ್ವಾ. ಸೊ ದಟ್ ತುಂಬಾ ಖುಷಿ ಆಯಿತು ಕಾರ್ ನೋಡಿ. ಕಾರ್ ಒಳಗಡೆ ಎಷ್ಟು ಬೆಳಕು ಬರ್ತಾಯಿತ್ತು ಅಂತ ಅಂದರೆ ತುಂಬಾ ಒಳ್ಳೊಳ್ಳೆ ಫ್ಯೂಚರ್ ಇದೆ ಅಂತಲೇ ಹೇಳ್ಬೋದು ಈ ಗ್ರ್ಯಾಂಡ್ ವಿಟಾರದಲ್ಲಿ. ನಿಜ ಚೆನ್ನಾಗಿತ್ತು ಕಾರು, ತುಂಬಾ ಕಂಫರ್ಟಬಲ್ ಆಗಿತ್ತು. ಹಾಗೆ ಡ್ರೈವ್ ಮಾಡೋದಕ್ಕೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ನಮ್ಮ ಬ್ರದರು. ಎನಿವೆ ಇವಾಗ ನೆಕ್ಸ್ಟ್ ಹೋಗ್ತಾ ಇದ್ದೀವಿ, ಕಾರ್ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೇಳಿ ಗಣಪತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾವು ಏನೇ ಫಸ್ಟು ಏನೇ ಕಾರ್ಯ ಮಾಡಬೇಕಂದ್ರು, ಏನೇ ಒಂದು ಕೆಲಸ ಮಾಡಬೇಕು ಅಂತ
ಅಂದರೂ ಕೂಡ ಫಸ್ಟು ನಾವು ಪೂಜೆಗೆ ಅಧಿಪತಿ ಅಂತ ಹೇಳೋದಾದರೆ ಗಣಪತಿ ದೇವಸ್ಥಾನ. ಗಣಪತಿಗೆ ನಾವು ಹೋಗಲೇಬೇಕು. ಆ ನಂತರ ಏನೇ ಒಂದು ಹೊಸದು ತಗೊಳ್ಳಿ, ಏನೇ ಒಂದು ಹೊಸದು ಕಾರ್ಯ ಮಾಡಲಿ, ಒಂದು ಅಂಗಡಿನೇ ಆಗಲಿ, ಒಂದು ಬಿಸ್ನೆಸ್ಸೇ ಸ್ಟಾರ್ಟ್ ಮಾಡಲಿ, ನಮ್ಮ ಗಣಪತಿ ವಿಘ್ನ ನಿರ್ವಾಹಕ ಅಂತಲೇ ಹೇಳ್ಬೋದು. ಅಂದರೆ ನಮ್ಮ ಗಣಪತಿ ಎಲ್ಲ ದೇವರಿಗಿಂತ ಫಸ್ಟ್ ಪ್ರಿಫರೆನ್ಸ್ ಇರೋದು ಗಣಪತಿ ದೇವಸ್ಥಾನ. ಸೊ ದಟ್ ಹಾಗೆ ಗಣಪತಿ ದೇವಸ್ಥಾನಕ್ಕೆ ಬಂದ್ವಿ. ಇವರಿಬ್ಬರು ನೋಡಿದ್ರೆ ಇಲ್ಲಿ ನೋಡಿ, ಇಲ್ಲಿ ಯಾರೂ ಇರಲಿಲ್ಲ, ಎಲ್ಲ ಈಚೆ ಇದ್ದರು ಕಾರ್ ಪೂಜೆ ಮಾಡೋಕ್ಕೆ. ಇಲ್ಲಿ ನಮ್ಮ ಅಮ್ಮ ಮತ್ತು ನಮ್ಮ ಪಾಪು ಇದ್ದರು. ಇವರಿಬ್ಬರು ಮಾತ್ರ ಇಲ್ಲಿ ದೇವಸ್ಥಾನದ ಒಳಗಡೆ ಇದ್ದರು. ಇವ್ನು ನೋಡಿ ಏನು ಮಾಡ್ತಿದ್ದಾನೆ, ತೇರ್ತಾ ನೀರು ತಗೊಂಡು ಆಟ ಆಡ್ತಾ ಇದ್ದ. ಹಾಗೆ ಇನ್ನೊಂದು ವಿಷಯ ಏನಂತಂದರೆ ನೋಡಿ, ಇಬ್ರಿಗೂ ಕೂಡ ಗಂಟೆ ಎಟಕ್ತಾ ಇಲ್ಲ ಹೊಡಿಯೋದಕ್ಕೆ. ಇಬ್ಬರು ಶಾರ್ಟ್ ಇದ್ದಾರೆ, ಬಟ್ ಆದರೂ ಕೂಡ ಟ್ರೈ ಮಾಡ್ತಿದ್ದಾರೆ ಗಂಟೆ ಹೊಡಿಯೋದಕ್ಕೆ. ಅಮ್ಮನಿಗೆ ಸರಿಯಾಗಿ ಎಟ್ಟಿಗಲ್ಲ. ಸೊ ದಟ್ ಅವನು ಬೇರೆ ಎಟ್ಟಿಸ್ಕೊಂಡು ಗಂಟೆ ಹೊಡಿಬೇಕಂತ ಹೇಳಿ ಹೊಡಿತಾಯಿದ್ರು. ನನಗೆ ಅವರಿಬ್ಬರು ನೋಡಿ ಖುಷಿ ಆಗ್ತಾಯಿತ್ತು. ಇಬ್ಬರು ಸ್ವಲ್ಪ ಶಾರ್ಟ್ ಇದ್ದಾರೆ ಅಲ್ವಾ, ಯಾವ ರೀತಿ ಮಾಡ್ತಿದ್ದಾರೆ ಅಂತ ಹೇಳಿ ಅವರು ನಗ್ತಾಯಿದ್ರು. ಎನಿವೆ ಗೈಸ್, ಇವತ್ತಿನ ವ್ಲಾಗ್ ಇದಾಗಿತ್ತು. ಹಾಗೆ ಈಚೆ ಕಾರ್ ಪೂಜೆ ಮಾಡ್ತಾಯಿದ್ರು. ಎನಿವೆ ಹಾಗೆ ಪೂಜೆ ಎಲ್ಲ ಮುಗೀತು. ಹಾಗೆ ನಾನು ಅಪ್ಪ ಜೊತೆ ಫೋಟೋ ತೊಗೊಂಡು ಅಪ್ಪಗೂ ಕೂಡ ವಿಶ್ ಮಾಡಿ ಇವತ್ತಿನ ವ್ಲಾಗ್ ಇದಾಗಿತ್ತು. ಎಸ್ ಗೈಸ್, ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ವಾಚ್ ಮಾಡ್ತಾ ಇದ್ದೀರಾ. ಇದೇ ರೀತಿ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಅಂತ ಹೇಳ್ತಾ ಹಾಗೆ ಹೋಟೆಲ್ಗೆ ಹೋಗಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಹೋಟೆಲ್ಗೆ ಬಂದ್ವಿ. ಕರಾವಳಿ ಸ್ಪೆಷಲ್ಗೆ ಫ್ರಾನ್ಸ್ ಮಂಚೂರಿಯನ್ ತೊಗೊಂಡಿದ್ದೆ, ತುಂಬ ಚೆನ್ನಾಗಿತ್ತು. ಹಾಗೆ ಫಿಶ್ ಕೂಡ ತೊಗೊಂಡಿದ್ದೆ, ತುಂಬ ಚೆನ್ನಾಗಿತ್ತು. ಎಸ್ ಗೈಸ್, ಇವತ್ತಿನ ವ್ಲಾಗ್ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಕಾವ್ಯ ಕನ್ನಡ ವ್ಲಾಗ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.